ನಕಲಿ ಚಿನ್ನವನ್ನು ಅಡ ಇಟ್ಟು ಬ್ಯಾಂಕ್ನಿಂದಲೇ ಲಕ್ಷ ಲಕ್ಷ ಲೋನ್ ತೊಗೊಂಡಿರೋದು. ವಂಚನೆಯ ಸ್ವರೂಪಗಳು ನೋಡಿ ಹೆಂಗೆ ಅಂತಂದರೆ ಯಾವ್ಯಾವ ರೀತಿ ಯಾಮಾರಿಸ್ಬೋದೋ ಎಲ್ಲ ಥರ. ಮೂವರ ಜೊತೆಗೂಡಿ ಬ್ಯಾಂಕ್ ಸಿಬ್ಬಂದಿಯಿಂದಲೇ ದೋಖಾ. ಈತ ಬ್ಯಾಂಕ್ ಸಿಬ್ಬಂದಿ ತನ್ನ ಬ್ಯಾಂಕಲ್ಲೇ ಮೋಸ ಮಾಡಿದ್ದಾನೆ. ವರ್ತೂರಿನ ಕರ್ನಾಟಕ ಬ್ಯಾಂಕ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗ ಬೆಳಕಿಗೆ ಬಂದಿದೆ. ಇದೇ ಬ್ಯಾಂಕ್ನಲ್ಲಿ ಚಿನ್ನದ ಮೌಲ್ಯಮಾಪಕ ರವಿಕುಮಾರ್, ಇನ್ಯಾರೋ ಮೋಹನ್ ರೆಡ್ಡಿ, ಕೇಶವ್, ಮಹಾದೇವ್ ಜೊತೆ ಸೇರಿ ಕೃತ್ಯ ಮಾಡಿರೋದು. ನಕಲಿ ಚಿನ್ನವನ್ನು ಅಡ ಇಟ್ಟು 15 ಲಕ್ಷ ಸಾಲ ಪಡೆದಿದ್ದ ರವಿಕುಮಾರ್ ಬ್ಯಾಂಕ್ನಲ್ಲಿ ಚಿನ್ನದ ಬಗ್ಗೆ ಆಡಿಟಿಂಗ್ ನಡೆಸಿದಾಗ ಈ ಸತ್ಯ ಬಯಲಿಗೆ ಬಂದಿದೆ. ಬ್ಯಾಂಕ್ ಅಧಿಕಾರಿಗಳು ದೂರು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ವರ್ತೂರು ಠಾಣೆಯಲ್ಲಿ FIR ಆಗಿದೆ. ಇವನೇ ಚಿನ್ನದ ಮೌಲ್ಯಮಾಪಕ. ಯಾರೋ ಇಬ್ಬರನ್ನ ಮೋಹನ್ ರೆಡ್ಡಿ ಮತ್ತು ಕೇಶವ್ನವ್ರನ್ನ ಕರೆಸಿ ಗೋಲ್ಡ್ ಡೂಪ್ಲಿಕೇಟ್ ಗೋಲ್ಡ್ ಕೊಡಿಸಿ ಇವನೇ ಅದು ಒರಿಜಿನಲ್ ಅಂತಾರೆ ಸರ್ಟಿಫೈ ಮಾಡಿ ಲೋನ್ ಕೊಟ್ಟು ಲೂಟಿ ಹೊಡೆದಿರ್ತಕ್ಕಂಥದ್ದು. ತಿಂದ ಮನೆಗೆ ಕನ್ನ ಹಾಕೋದು ಅಂತಾರಲ್ಲ, ಆ ಥರ ಇದು. ತಾನು ಕೆಲಸ ಮಾಡ್ತಾ ಇದ್ದ ಬ್ಯಾಂಕ್ನಲ್ಲೇ ತಾನೇ ನಕಲಿ ಚಿನ್ನವನ್ನು ಇಟ್ಟು ಯಾಮಾರಿಸಿರ್ತಕ್ಕಂಥ ಘಟನೆ ಇದು. ಸದ್ಯಕ್ಕೆ ವರ್ತೂರು ಸ್ಟೇಷನಲ್ಲಿ FIR ಆಗಿದೆ. ಈಗ ಅವನೇನು ಪರಾರಿಯಾಗಿದ್ದಾನ, ನಾಪತ್ತೆನಾ ಅಥವಾ ಸಿಕ್ಕಾಕೊಂಡ ಎಲ್ಲ ಪತ್ತೆ ಹಚ್ಚಬೇಕಾಗತ್ತೆ. ಈ ಥರದ ಘಟನೆಗಳು ನಡೆದಿದೆ ತುಂಬ. ಅಲ್ಲಲ್ಲಿ ಬ್ಯಾಂಕ್ ಸಿಬ್ಬಂದಿನೇ ದೋಖಾ ಮಾಡಿರ್ತಕ್ಕಂಥ ಉದಾಹರಣೆ ಕೂಡ ಬೇಕಾದಷ್ಟಿದೆ.